ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ನೀರು ಹೊಲಸಾಗಿದೆ ಅಂತ ಹೇಳಿದ್ದಾರೆ. ಹೊಲಸಾಗಿದೆ ಅಂತ ಅವರಿಂದಲೇ ವರದಿ ಬಂದಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ತ್ರಿವೇಣಿ ಸಂಗಮದ ನೀರು ಮಾರೋದು ಎಷ್ಟು ಸರಿ, ಜನರಿಗೆ ಇವರು ದಿಕ್ಕು ತಪ್ಪಿಸ್ತಾ ಇದ್ದಾರಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪರಂಪರೆಯನ್ನ ಮುಂದುವರಿಸಿ ಬೇಡ ಅಂದವ್ರು ಯಾರು, ಆದ್ರೆ ದಿಕ್ಕ್ಯಾಕೆ ತಪ್ಪಿಸ್ತಾ ಇದ್ದೀರಿ ಅಂತ ಮಾತಾಡಿದ್ದಾರೆ. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು ಮನುಷ್ಯರಿರ್ಬೋದು ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದ್ದೇ ಸಂಸ್ಥೆಗಳು ಹೇಳಿದಾಗ ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನು ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು. ಆಮೇಲೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲ ಮೂಲಗಳು ಕಲುಷಿತ ಆದರೆ ನುಕ್ಸಾನ್ ಯಾರಿಗೆ ಹೇಳಿ? ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇರ್ರೆಸ್ಪೆಕ್ಟಿವ್ ಆಫ್ ನಾನು ಬರೇ ಈ ಮಹಾಕುಂಭ ಇರ್ಬೋದು ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋಂಥ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಜವಾಬ್ದಾರಿಯಿಂದ ನಾವು ನಮ್ಮ ಜಲಮೂಲಗಳನ್ನು ಕಾಪಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ನಮ್ಮ ಸಂಪ್ರದಾಯಗಳನ್ನು ಕಾಪಾಡೋದು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್ ಅದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್ ಇವರೆಲ್ಲರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ, ಕೆಲವು ಜನರಿಗೆ ಮರಳು ಮಾಡ್ತಾ ಇದ್ದಾರಲ್ಲ, ನೀವು ನೋಡಿ, ನೀವು ನನಗೆ ಅಳಬೇಕು ನಗಬೇಕು ಗೊತ್ತಾಗಲ್ಲ ಒಂದೊಂದು ಸರಿ.